ತಲಬುಲ್ ಇಲ್ಮಿ ಫಲೀಲತುನ್ ಅಲಾ ಕುಲ್ಲಿ ಮುಸ್ಲಿಮಿನ್ ವ ಮುಸ್ಲಿಮತಿನ್. ಪ್ರತಿಯೊಬ್ಬ ಮುಸ್ಲಿಮರು ಮತ್ತು ಮುಸ್ಲಿಂ ಮಹಿಳೆ, ಮುಸ್ಲಿಂ ಅಂತ ಹೇಳಿದರೆ ಅದರಲ್ಲಿ ಪುರುಷ ಮಹಿಳೆ ಇಬ್ಬರು ಸೇರ್ತಾರೆ. ಮಹಿಳೆ ಅಂತ ಪ್ರತ್ಯೇಕವಾಗಿ ಹೇಳಿದ್ದು ಯಾಕೆಂದರೆ ಮಹಿಳೆಯರು ಎಲ್ಲ ಕಾಲದಲ್ಲೂ ಶಿಕ್ಷಣದಿಂದ ತಡೆಯಲ್ಪಟ್ಟಿದ್ದಾರೆ. ಅವರಿಗೆ ಶಿಕ್ಷಣ ಕಡ್ಡಾಯ ಅಂತ ಹೇಳಿಬಿಟ್ಟು, ನೀವು ಚೀನಾಕ್ಕೆ ಹೋಗಿ ಆದರೂ ಶಿಕ್ಷಣ ಪಡೆಯಿರಿ ಅಂತ ಹೇಳಿ, ಚೀನಾದಲ್ಲಿ ಕುರಾನ್ ಹೋಗಿ ಕಲೀರಿ ಅಂತ ಹೇಳಿದ್ದಲ್ಲ. ಚೀನಾದಲ್ಲಿ ಕುರಾನ್ ಕಲಿಸುವ ವ್ಯವಸ್ಥೆ ಇರಲಿಲ್ಲ. ಚೀನಾದಲ್ಲಿ ಹೋಗಿ ಕಲೀರಿ ಅಂದರೆ ಯಾವ ಶಿಕ್ಷಣವನ್ನು ನೀವು ಪಡೆಯಿರಿ ಅಂತ 6ನೇ ಶತಮಾನದಲ್ಲಿ ಹೇಳುವುದು ಪುರುಷರಿಗೆ ಮತ್ತು ಮಹಿಳೆಯರಿಗೆ. ಅವರು ಬೋಧಿಸಿದ ಜೀವನ ವಿಧಾನ ಅದು ಎಲ್ಲ ವ್ಯವಸ್ಥೆಗಳು ನ್ಯಾಯದ ಜಸ್ಟಿಸ್ಸಿನ ಅಡಿಪಾಯದಲ್ಲಿದೆ. ಕುರ್ಆನ್ನಲ್ಲಿ ಒಂದು ಸೂಕ್ತ ಇದೆ, ಪ್ರವಾದಿಯವರು ಕಲಿಸಿದ ಬಹಳ ದೊಡ್ಡ ಸಿದ್ಧಾಂತ. ಈ ಜಗತ್ತು ಆಲಿಸದ ಆದ್ದರಿಂದ ಹಾರ್ವರ್ಡ್ ಲಾ ಸ್ಕೂಲ್ನ ಗ್ರಂಥಾಲಯ, ಜಗತ್ತಿನ ಅತ್ಯಂತ ಫೇಮಸ್ ವಿದ್ಯಾಲಯ, ಬಹಳ ಟಾಪ್ 10 ಯೂನಿವರ್ಸಿಟಿಯಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿ ಬರುತ್ತೆ. ಹಾರ್ವರ್ಡ್ ಲಾ ಸ್ಕೂಲ್ ಅಂದರೆ ಜಗತ್ತಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ. ಅದರ ಲೈಬ್ರರಿ ಕೂಡ ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ಲೈಬ್ರರಿ. ಆ ಲೈಬ್ರರಿಯ ಪ್ರವೇಶ ದ್ವಾರದಲ್ಲಿ ಪವಿತ್ರ ಕುರ್ಆನ್ನ 4ನೇ ಅಧ್ಯಾಯದ 135ನೇ ಒಂದು ಸೂಕ್ತ ಇವತ್ತು ಬರೆದಿಡಲಾಗಿದೆ. ಇವತ್ತು ಹೋದವರು ನೋಡಿ ಹೇಳ್ತಾರೆ, ಕೂನು ಕವ್ವಾಮೀನ ಬಿಲ್ ಕಿಸ್ತ್ ಶುಹದಾಅ ಲಿಲ್ಲಾಹ್ ವಲೌ ಅಲಾ ಅನ್ಫುಸಿಕುಂ ಅವಿಲ್ ವಾಲಿದೈನಿ ವಲ್ ಅಕ್ರಬೀನ. ಕುರ್ಆನ್ ಹೇಳುವುದು ನೀವು ನ್ಯಾಯದ ಪರ ಇರಬೇಕು. ನ್ಯಾಯ ನಿಮ್ಮ ವಿರುದ್ಧವಾದರೂ ನೀವು ನ್ಯಾಯದ ಪರ ಇರಬೇಕು ಅಂತ ಜಗತ್ತಿನಲ್ಲಿ ಯಾರು ಹೇಳಲಿಲ್ಲ ಹಾಗೆ. ನ್ಯಾಯ ನಿಮ್ಮ ವಿರುದ್ಧವಾದರೂ ನೀವು ನ್ಯಾಯದ ಪರ ಇರಬೇಕು. ವಲೌ ಅಲಾ ಅನ್ಫುಸಿಕುಂ ಅವಿಲ್ ವಾಲಿದೈನಿ ವಲ್ ಅಕ್ರಬೀನ್. ನ್ಯಾಯ ನಿಮ್ಮ ತಂದೆ ತಾಯಂದಿರ ವಿರುದ್ಧವಾದರೂ ನೀವು ನ್ಯಾಯದ ಪರವಾಗಿರಬೇಕು. ನ್ಯಾಯ ನಿಮ್ಮ ಮಕ್ಕಳ ವಿರುದ್ಧವಾದರೂ ನನ್ನ ಮಗ ಎಂಬ ಕಾರಣಕ್ಕೆ ಅನ್ಯಾಯವನ್ನು ನೀವು ಸಮರ್ಥಿಸಬಾರದು. ನೀವು ನ್ಯಾಯದ ಪರವಾಗಿರಬೇಕು. ಇದಿವತ್ತಿಗೂ ಹಾರ್ವರ್ಡ್ ಯೂನಿವರ್ಸಿಟಿಯ ಲೈಬ್ರರಿಯಲ್ಲಿ ಬರೆದಿಡಲಾಗಿದೆ ಕುರ್ಆನ್ನ ಸೂಕ್ತವನ್ನು. 6ನೇ ಶತಮಾನದಲ್ಲಿ ಪ್ರವಾದಿ ಮೊಹಮ್ಮದರು ಜಗತ್ತಿಗೆ ಕಲಿಸಿಕೊಟ್ಟ ಬಹಳ ದೊಡ್ಡ ಸಿದ್ಧಾಂತ. ಅವರನ್ನು ಹೇಳಿದ್ರು, ಕೋಮುವಾದಿ ನನ್ನ ಸಮುದಾಯದ ಸದಸ್ಯ ಅಲ್ಲ ಅಂತ ಹೇಳಿದ್ರು. ಮನ್ ದಆ ಇಲಾ ಲೈಸ ಮಿನ್ನಾ ಮನ್ ದಆ ಇಲಾ ಹಸಬಿಯಾ. ಕೋಮುವಾದಕ್ಕೆ ಕರೆ ಕೊಡುವವ ಕೋಮುವಾದಿ, ಅವನಿಗೂ ನನ್ನ ಧರ್ಮಕ್ಕೂ ಸಂಬಂಧವೇ ಇಲ್ಲ. ಅನ್ಯಾಯಿಗಳು ಪ್ರಶ್ನಿಸ್ತಾರೆ, ಪ್ರವಾದಿಯವರೇ, ನಾವು ನಮ್ಮ ಸಮುದಾಯವನ್ನು ಪ್ರೀತಿಸುವುದು ಕೋಮುವಾದವೇ ಅಂತ? ಅಲ್ಲ, ಖಂಡಿತ ಅಲ್ಲ. ಒಂದೊಂದು ಸಮುದಾಯ ಆ ಸಮುದಾಯವನ್ನು ಪ್ರೀತಿಸುವುದು, ಆ ಸಮುದಾಯದ ಅಭಿವೃದ್ಧಿಗಾಗಿ ಕೆಲಸ ಮಾಡುವುದು, ಒಂದೊಂದು ಜಾತಿಗಳು ಆ ಜಾತಿಗಳ ಮೀಸಲಾತಿಗಾಗಿ ಹೋರಾಟ ನಡೆಸುವುದು, ಇದೆಲ್ಲ ಕೋಮುವಾದ ಅಂತ ಅಲ್ಲ, ಆಗುವುದು. ದುರ್ಬಲ ವರ್ಗಗಳು ಒಳ ಮೀಸಲಾತಿಗಾಗಿ ಹೋರಾಟ ನಡೆಸುವುದು, ಅದೆಲ್ಲ ಕೋಮುವಾದ ಅಲ್ಲ. ಕೋಮುವಾದ ಅಂದ್ರೆ ಏನು? ಪ್ರವಾದಿಯವರು ಕಲಿಸಿಕೊಟ್ರು, ಕೋಮುವಾದ ಅಂದರೆ ತಪ್ಪು ಮಾಡುವಾಗ ನನ್ನ ಧರ್ಮದವ ಎಂಬ ಕಾರಣಕ್ಕೆ ಅವನನ್ನು ನೀನು ಸಮರ್ಥಿಸುವುದು, ಅದು ಕೋಮುವಾದ. ಆ ಕೋಮುವಾದ ನನ್ನ ಸಮುದಾಯದ ಸದಸ್ಯ ಅಲ್ಲ. ಒಬ್ಬ ತಪ್ಪು ಮಾಡ್ತಾ ಇದ್ದಾನೆ, ಅನ್ಯಾಯ ಮಾಡ್ತಾ ಇದ್ದಾನೆ, ಅಕ್ರಮ ಮಾಡ್ತಾ ಇದ್ದಾನೆ, ಅವ ನನ್ನ ಜಾತಿಯವ ಎಂಬ ಕಾರಣಕ್ಕೆ, ನನ್ನ ಧರ್ಮದವ ಎಂಬ ಕಾರಣಕ್ಕೆ, ಅಥವಾ ನನ್ನ ದೇಶದವ ಎಂಬ ಕಾರಣಕ್ಕೆ ನೀವೊಬ್ಬನ ತಪ್ಪನ್ನು ಸಮರ್ಥಿಸು, ಒಬ್ಬನ ಅನ್ಯಾಯವನ್ನು, ಅಕ್ರಮವನ್ನು, ಅನೈತಿಕತೆಯನ್ನು ನೀವು ಸಮರ್ಥಿಸುವುದಾದರೆ ಅದು ಕೋಮುವಾದವಾಗಿದೆ. ಆ ಕೋಮುವಾದಿ ನನ್ನ ಸಮುದಾಯದ ಸದಸ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಕಲಿಸಿಕೊಂಡು, ಜಗತ್ತಿನಲ್ಲಿ ಸಮಾಜದಲ್ಲಿ ನಾವು ಇದೊಂದು ಪಾಠ ಕಲಿತರೆ ಸಾಕು. ಯಾರ ಕೆಡುಕನ್ನು ನಾನು ಸಮರ್ಥಿಸುವುದಿಲ್ಲ, ಯಾರ ಕೆಡುಕನ್ನು ನನಗೆ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ಒಂದು ನಿಲುವು ನಮ್ಮಲ್ಲಿ ಇದ್ದರೆ ಈ ಸಮಾಜದಲ್ಲಿ ಯಾವ ಸಮಸ್ಯೆ ಇರಲಿಕ್ಕಿಲ್ಲ. ಯಾರೇ ಆಗಲಿ, ಎಷ್ಟೇ ದೊಡ್ಡವಾಗಲಿ, ತಪ್ಪು ಮಾಡಿದರೆ ತಪ್ಪದು, ಅವನನ್ನು ಸಮರ್ಥಿಸುವುದಿಲ್ಲ ಎಂಬ ತೀರ್ಮಾನ ನಾವು ಮಾಡಿದರೆ ಸಮಾಜದಲ್ಲಿ ಯಾವ ಸಮಸ್ಯೆಗಳು ಇರುವುದಿಲ್ಲ, ಯಾವ ಗೊಂದಲಗಳು ಇರುವುದಿಲ್ಲ. ನಮ್ಮ ಸಮಸ್ಯೆ ಎಲ್ಲರೂ ಇದರಲ್ಲಿ ಅವರು ಇವರಂತಲ್ಲ, ಎಲ್ಲರೂ ಹಾಗೆ ನಮ್ಮ ಜಾತಿಯವ ಎಂಬ ಕಾರಣಕ್ಕೆ, ನಮ್ಮ ಧರ್ಮದವ ಎಂಬ ಕಾರಣಕ್ಕೆ ತಪ್ಪುಗಳನ್ನು ಸಮರ್ಥಿಸುವುದು, ಅಪರಾಧಿಗಳ ಜೊತೆ ನಾವು ನಿಲ್ಲುವುದು, ಅವಿವೇಕಿಗಳ ಜೊತೆ ನಿಲ್ಲುವುದು. ಮೀಡಿಯಾದವರು ಕೂಡ ಅದೇ ಕೆಲಸ ಮಾಡುವುದು. ಮೀಡಿಯಾದವರು ಮೈಕ್ ಹಿಡ್ಕೊಂಡು ಹೋಗುವುದು ಯಾರ ಬಳಿಗೆ? ಯಾರು ವಿವೇಕದಿಂದ ಮಾತಾಡ್ತಾರೆ ಅವರ ಬಳಿ ಹೋಗುವುದಿಲ್ಲ. ಯಾರು ಅಸಭ್ಯವಾಗಿ, ಅಸಹ್ಯವಾಗಿ, ಉದ್ರೇಕವಾಗಿ, ವಿಭಜನೆಯನ್ನು ಮಾಡುವ ದ್ವೇಷದೊಂದಿಗೆ ಯಾರು ಮಾತಾಡ್ತಾರೆ ಅವರ ಬಳಿಗೆ ಹೋಗಿ ಮೈಕ್ ಹಿಡಿತಾರೆ. ಎಲ್ಲ ವಿಷಯದ ಬಗ್ಗೆ ಅಭಿಪ್ರಾಯ ಕೇಳಲಿಕ್ಕೆ ಹೋಗುವುದು ಅವರ ಬಳಿ. ವಿವೇಕದಿಂದ, ಬಹಳ ಮುಂದಾಲೋಚನೆಯಿಂದ ಯಾರು ಮಾತಾಡ್ತಾರೆ ಅವರ ಬಳಿಗೆ ಯಾವ ಮೀಡಿಯಾದವರು ಹೋಗುವುದಿಲ್ಲ. ಹಾಗಾದರೆ ಸಮಾಜದಲ್ಲಿ ನಡೆಯುತ್ತಿರುವಂತಹ ದುರಂತಗಳಿವೆ. ಅದರಿಂದ ನಾವೆಲ್ಲ ಹೀಗೆ
ದಾರ್ಶನಿಕರ ಬಗ್ಗೆ ಕಲಿಯುವಾಗ, ಮಹಾಪುರುಷರುಗಳ ಬಗ್ಗೆ ಕಲಿಯುವಾಗ ಅವರೆಲ್ಲ ನಮಗೆ ನಮ್ಮ ಬದುಕಿಗೆ, ಸಮಾಜಕ್ಕೆ, ದೇಶಕ್ಕೆ, ಇಡೀ ಜಗತ್ತಿಗೆ ಬೇಕಾದ ಬೆಳಕು ತೋರಿಸಿದ್ದಾರೆ. ವಿಮೋಚನೆಯ ಮಾರ್ಗವನ್ನೆಲ್ಲ ಅವರು ತೋರಿಸಿಕೊಟ್ಟಿದ್ದಾರೆ. ಆ ಮಾರ್ಗಗಳ ಹೊರತು ಬದುಕಲಿಕ್ಕೆ ಬೇರೆ, ನಮ್ಮ ಸ್ವಚ್ಛವಾದ ಬದುಕಿಗೆ, ಶಾಂತಿಯ ಬದುಕಿಗೆ, ನೆಮ್ಮದಿಯ ಬದುಕಿಗೆ ಬೇರೆ ದಾರಿಗಳಿಲ್ಲ. ನಿನ್ನೆ ಮೊನ್ನೆಯ ಪತ್ರಿಕೆಯಲ್ಲಿ ನೀವು ನೋಡಿದ್ದೀರಿ, ಜಗತ್ತಿನಲ್ಲಿ 100 ಕೋಟಿಗಿಂತ ಹೆಚ್ಚು ಜನರು ಡಿಪ್ರೆಷನ್ನಲ್ಲಿದ್ದಾರೆ ಅಂತ ವಿಶ್ವಸಂಸ್ಥೆ ಹೇಳಿದೆ. ಯಾರೋ ಒಬ್ಬ ಧಾರ್ಮಿಕ ಪ್ರವಚನಕಾರ ಹೇಳಿದ್ದಲ್ಲ, ವಿಶ್ವಸಂಸ್ಥೆಯ ಲೆಕ್ಕ. 100 ಕೋಟಿಗಿಂತ ಜನರು ಜಗತ್ತಿನಲ್ಲಿ ಡಿಪ್ರೆಷನ್ನಲ್ಲಿದ್ದಾರೆ, ಮಾನಸಿಕ ರೋಗದಿಂದ ಬಳಲ್ತಾ ಇದೆ ಎಂದು ಮಾತ್ರ ಅಲ್ಲ ವಿಶ್ವಸಂಸ್ಥೆ ಹೇಳಿತ್ತು. ಎಷ್ಟು ನೀವು ಜನರ ಹೆಲ್ತ್ಗಾಗಿ ಸರ್ಕಾರಗಳು ಖರ್ಚು ಮಾಡುತ್ತಾ ಇದೆಯೋ ಅದಕ್ಕಿಂತ ಹೆಚ್ಚು ದುಡ್ಡು ಜನರ ಮಾನಸಿಕ ಆರೋಗ್ಯಕ್ಕಾಗಿ ಖರ್ಚು ಮಾಡಬೇಕಾಗ್ತದೆ ಸರ್ಕಾರಗಳು. ಮನುಷ್ಯರ ಮಾನಸಿಕ ಆರೋಗ್ಯದ ರಕ್ಷಣೆಗಾಗಿ, ಅವರಿಗೆ ಭರವಸೆ ಕೊಡಲಿಕ್ಕೆ, ಅವರಿಗೆ ಧೈರ್ಯ ತುಂಬಲಿಕ್ಕೆ ನೀವು ಖರ್ಚು ಮಾಡಬೇಕಾಗ್ತದೆ. ಯಾಕೆ ಡಿಪ್ರೆಷನ್ ಅಂತ ಕೇಳಿದ್ರೆ ನಮಗೆಲ್ಲ ಗೊತ್ತಿದೆ ಅಲ್ಲ. ಎಲ್ಲೋ ಇದ್ದು ಏನಿಲ್ಲದವ ಜಗತ್ತು ಎಲ್ಲೋ ಇದೆ ನಮ್ಮಲ್ಲಿ. ಎಲ್ಲ ಸವಲತ್ತುಗಳು ಇಲ್ಲದೆ ಇರುವುದು ಯಾವುದು? ಇಲ್ಲದೆ ಇರುವುದು ಪ್ರೀತಿ, ಕರುಣೆ, ಗೌರವ. ಇದು ಯಾವುದು ಸಮಾಜದಲ್ಲಿ? ಬೇರೆಲ್ಲವೂ ಇದೆ ನಮ್ಮಲ್ಲಿ. ಆದ್ದರಿಂದಲೇ ಎಲ್ಲವೂ ಇದ್ದು ಏನಿಲ್ಲದವರ ಹಾಗೆ ಒಂದು ರೀತಿಯ ಅಸಹಾಯಕತೆಯ ಬದುಕು ನಾವು ಸಾಗಿಸ್ತಾ ಇದ್ದೇವೆ. ಆದ್ದರಿಂದ ಅತ್ಯಂತ ಗೌರವಾನ್ವಿತ ಅತಿಥಿಗಳೇ, ನಾವು ವ್ಯಾಲ್ಯೂಸ್ಗಳ ಬಗ್ಗೆ ಧಾರಾಳ ಮಾತಾಡಬೇಕು ಸಮಾಜದಲ್ಲಿ, ಮತ್ತು ಬಹಳ ಗಟ್ಟಿಯಾಗಿ ಮಾತಾಡಬೇಕು. ಮನುಷ್ಯನನ್ನು ಪ್ರೀತಿಸುವ ಬಗ್ಗೆ, ಸಾಮರಸ್ಯದ ಬಗ್ಗೆ, ಸಹಿಷ್ಣುತೆಯ ಬಗ್ಗೆ, ಸಹೋದರತೆಯ ಬಗ್ಗೆ, ಸ್ವಚ್ಛವಾದ ಬದುಕಿನ ಬಗ್ಗೆ ಮಾತಾಡಲಿಕ್ಕೆ ನಾವು ಹೆದರಬಾರ್ದಲ್ಲ. ನಾವು ಇವತ್ತೇನಾಗ್ತಾ ಇದೆ, ದ್ವೇಷ ಭಾಷಣಗಾರರು ಜೋರಾಗಿ ಮಾತಾಡ್ತಾ ಇದ್ದಾರೆ, ನಾವು ಬಹಳ ಮೆಲ್ಲಗೆ ಮಾತಾಡುವುದು. ಯಾರು ದ್ವೇಷ ಭಾಷಣ ಮಾಡ್ತಾರೆ ಅವರು ಜೋರಾಗಿ ಹೋಗಿ ಬೆಳೀತಾ ಇದ್ದಾರೆ. ಜೋರಾಗಿ ಮಾತಾಡಬೇಕಾದವರು ನಾವಲ್ಲ. ಯಾಕೆಂದ್ರೆ ಎಲ್ಲಾ ಧರ್ಮಗಳು ಕಲಿಸಿಕೊಟ್ಟ ಮೌಲ್ಯ ನಾವು ಮಾತಾಡ್ತಾ ಇರೋದು, ನಮ್ಮ ಸಂವಿಧಾನ ಹೇಳಿಕೊಟ್ಟ ವ್ಯಾಲ್ಯೂಸ್ಗಳು ನಾವು ಮಾತಾಡ್ತಾ ಇರೋದು. ಸಮಾನತೆ, ಭ್ರಾತೃತ್ವ, ಸ್ವಾತಂತ್ರ್ಯ, ಇದೆಲ್ಲ ನಮ್ಮ ಸಂವಿಧಾನದ ಆಶಯಗಳು. ಅದನ್ನು ಹೇಳಲಿಕ್ಕೆ ನೀವು ಭಯಪಡುವುದಂದರೆ, ಅದರ ಬಗ್ಗೆ ಮಾತಾಡಲಿಕ್ಕೆ ಭಯಪಡಬೇಕಾದ ಸ್ಥಿತಿ ಬರುವುದಂದ್ರೆ ಏನಾದ್ರು? ಆದ್ದರಿಂದ ವ್ಯಾಲ್ಯೂಸ್ಗಳ ಬಗ್ಗೆ, ಸಹೋದರತೆಯ ಬಗ್ಗೆ, ಸಾಮರಸ್ಯದ ಬಗ್ಗೆ ನಾವು ಚರ್ಚೆ ಮಾಡಬೇಕು, ಹೆಚ್ಚು ಹೆಚ್ಚು ಮಾತಾಡಬೇಕು, ಮತ್ತು ಬಹಳ ಜೋರಾಗಿ ಹೇಳಬೇಕು ಸಮಾಜದಲ್ಲಿ. ಹಾಗಾದರೆ ಮಾತ್ರ ಈ ಸಮಾಜವನ್ನು ಸುಳ್ಳುಗಳಿಂದ ರಕ್ಷಿಸಲಿಕ್ಕೆ ಸಾಧ್ಯ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಈ ಚರ್ಚಾಕೂಟ, ಈ ವಿಚಾರ ವಿನಿಮಯ ಕಾರ್ಯಕ್ರಮ ನಮಗೆಲ್ಲ ಒಳ್ಳೆಯ ಅರಿವನ್ನು ಮೂಡಿಸಲಿ, ನಮ್ಮಲ್ಲಿ ನಮಗೆ ಮತ್ತಷ್ಟು ಶಕ್ತಿಯನ್ನು ಕೊಡಲಿ, ಮತ್ತಷ್ಟು ಪ್ರೇರಣೆಯನ್ನು ಕೊಡಲಿ ಅಂತ ಹಾರೈಸ್ತಾ ನಿಮಗೆಲ್ಲ ಕೃತಜ್ಞತೆ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ. ತಾವು ಈಗಾಗಲೇ ಪ್ರಾಸ್ತಾವಿಕವಾಗಿ ಮತ್ತು ಏನೆಲ್ಲ ಚರ್ಚೆಗಳಿಗೆ ವಿಷಯ ಸಿಗ್ಬೋದು ಅನ್ನುವಂಥದ್ದು ತಮ್ಮ ಮಾತುಗಳಿಂದ ಬಹಳಷ್ಟು ವಿಷಯಗಳು ಇಲ್ಲಿ ಚರ್ಚೆಗೆ ಒಳಪಡ್ತವೆ. ಸೊ ಹಾಗಾಗಿ ತಾವೆಲ್ಲರೂ ಕೂಡ ಮುಕ್ತವಾಗಿ ಈ ವಿಷಯದ ಕುರಿತಂತೆ ನಮ್ಮಲ್ಲಿ ಮೌಲ್ಯಗಳನ್ನು ಬೆಳೆಸುವ, ನಾವು ಯಾವ ರೀತಿಯಾಗಿ ಪ್ರೀತಿ ಮಾಡುವಂಥದ್ದು, ಜನರಿಗೆ ಪ್ರೀತಿಸುವಂಥದ್ದು ಕಲಿಯುವಂಥದ್ದು, ಅದರ ಬಗ್ಗೆ ನಾವು ಮುಕ್ತವಾಗಿ ಚರ್ಚೆ ಮಾಡುವ. ಸಮಾಜದಲ್ಲಿ ಏನೆಲ್ಲ ಕೆಡಕುಗಳಿದ್ದಾವೆ, ನೈತಿಕ ಮೌಲ್ಯಗಳನ್ನು ಹೇಗೆ ನಾವು ಬೆಳೆಸಬೇಕು, ಸಮಾಜದ ಯುವಕರನ್ನು ಯಾವ ರೀತಿಯಾಗಿ ನಾವು ಸರಿಯಾದ ನಿಟ್ಟಿನಲ್ಲಿ ಅವರನ್ನು ಬೆಳೆಸಬೇಕು, ನಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ನಾವು ಬೆಳೆಸಬೇಕು, ಎಲ್ಲ ವಿಷಯಗಳ ಕುರಿತು ಮುಕ್ತವಾಗಿ ತಾವು ಮಾತನಾಡಿ, ಮತ್ತು ಸರ್ ಈಗ ಏನು ಹೇಳಿದ್ರೆ ಆ ವಿಷಯದ ಕುರಿತಂತೆಯೂ ಕೂಡ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಅಥವಾ ನಿಮ್ಮಲ್ಲಿ ಏನಾದರೂ ಹೇಳಬೇಕು ಅನ್ನುವಂಥ ಆಸಕ್ತಿ ಇದ್ದರೆ ತಾವು ದಯಮಾಡಿ ಮುಕ್ತವಾಗಿ ಯಾವುದೇ ಹಿಂಜರಿಕೆ ಇಲ್ಲದೆ ಮಾತಾಡಿ. ಸಮಯ ನಾವು ನಮ್ಮ ಸಮಯ 1:30 ಗಂಟೆಗೆ ನಾವು ಕಂಪ್ಲೀಟ್ ಮಾಡ್ತೀವಿ. 1:30 ನಂತರ ಮತ್ತೆ ನಾವೆಲ್ಲ ಕೂತು ಊಟ ಮಾಡೋದು. ಸೊ ಹಾಗಾಗಿ ದಯಮಾಡಿ ತಾವು ಚರ್ಚೆ ಮಾಡಿ 10-15 ನಿಮಿಷ ಚರ್ಚೆ ಮಾಡುವ, ಆಮೇಲೆ ಕೊನೆಯಲ್ಲಿ 5 ನಿಮಿಷ ಮಾತಾಡ್ತಕ್ಕಂಥದ್ದು ಭಾರಿ ಒಂದು ಖುಷಿ ಅನ್ನಿಸ್ತದೆ. ಸಮಾಜ ಯಾವ ರೀತಿ ಇರಬೇಕು, ಹೇಗಿರಬೇಕು, ನಮ್ಮ ರಾಷ್ಟ್ರ ಹೇಗಿರಬೇಕು, ಮತ್ತೊಂದು ರಾಷ್ಟ್ರದ ಇದ್ರೆ ಹೇಗಿರಬೇಕು ಅನ್ನೋ ಬಗ್ಗೆ ಒಳ್ಳೆಯ ರೀತಿಯನ್ನು ಮಾತಾಡಿದ್ದಾರೆ. ಒಬ್ಬ ವ್ಯಕ್ತಿಗೆ ಒಂದು ಸರಿಯಾಗಿ ಕನ್ವಿನ್ಸ್ ಆಗುವಂಥದ್ದು, ವಿಚಾರ ತಲೆಯೊಳಗೆ ಹೋಗುವಂಥ ವಿಚಾರನ ಮಾತಾಡಿದ್ದಾರೆ. ವೆರಿ ಹ್ಯಾಪಿ. ಬಟ್ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಯಾವುದೇ ಒಂದು ಸಮಸ್ಯೆ ಒಬ್ಬ ಮನುಷ್ಯ ವ್ಯವಹಾರ ಆಗಲಿ ಅಥವಾ ಒಂದು ಜಗಳ ಆಗಲಿ, ಒಂದು 3 ಜನ ಟೇಬಲ್ನಲ್ಲಿ ಕೂತಿ ಇದ್ರೆ ಅದು ತುಂಬ ಬಗೆಹರಿಯುತ್ತದೆ. ಇದು ಒಂದು ಸತ್ಯವಾದ ಮಾತು. ಟೇಬಲ್ನಲ್ಲಿ ಕೂಡದೆ ದೂರಿಂದ ಅವ್ರ ಫೋನಲ್ಲಿ ನಾನೇನು ಮಾಡ್ತೇನೆ ನೋಡೋಣ ಅಂತ ಮತ್ತೊಬ್ಬನೇನು, ಅದೇ ವ್ಯಕ್ತಿಗಳು ಆ ಟೇಬಲ್ನಲ್ಲಿ ಕೂತಾಗ ಆ ಪ್ರತಿಯೊಂದು ಜಗಳ ಕೂಡ ಸ್ಪಾಟ್ನಲ್ಲಿ ಡಿಕ್ಲೇರ್ ಆಗ್ತದೆ.
ಇದು ಸತ್ಯವಾದ ಮಾತು. ಅದಕ್ಕೆ ವ್ಯಾಲ್ಯೂ ಕಟ್ಟಲಿಕ್ಕೆ ಆಗೋದಿಲ್ಲ, ತುಂಬ ವ್ಯಾಲ್ಯೂ ಇರ್ತದೆ. ಆದ್ದರಿಂದ ತಾವು ಬಂದು ಇಲ್ಲಿ ಸಮಾಜಕ್ಕೆ ವರ್ಷ 1,000 ಬರ್ತೀರ ಅಥವಾ 2,000 ಬರ್ತೀರ ಗೊತ್ತಿಲ್ಲ, ಬಟ್ ಬಂದು ನಮ್ಮ ಪಕ್ಕದಲ್ಲಿ ಬಂದು ಕೆಲವು 4 ಜನ ಇದ್ರು ಕೂಡ 40 ಜನ ಇದ್ರು ಕೂಡ ಅದು ಬಂದು ತಮ್ಮ ಅನಿಸಿಕೆಗಳನ್ನ ಒಂದು ಸೋದರತ ಕಡೆಗೆ ಒಂದು ಪ್ರೀತಿಯ ಕಡೆಗೆ ಆ ಒಂದು ಮಾತನ್ನು ತಾವು ಹೇಳಿ ಇಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ನಮಗೆಲ್ಲರೂ ಕೂತು ಮಾತಾಡಿ ಒಂದು ಪ್ರೀತಿಯಿಂದ ಈ ಸಭೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಬಗ್ಗೆ ಭಾಳ ಎಲ್ಲರಿಗೂ ನಮಸ್ಕಾರ. ಮಾನ್ಯವರು ನಾವೆಲ್ಲ ಬಹಳ ಆತ್ಮೀಯರು, ದೋಸ್ತರು. ಅವರು ವಿಶೇಷವಾಗಿ ಈ ಜಮಾತುಲ್ ಇಸ್ಲಾಮಿಯ ಕಾರ್ಯಕ್ರಮಕ್ಕೆ ಕರೀತಾರೆ. ನಾವು ಕೂಡ ಬಹಳ ಖುಷಿಯಿಂದ ಭಾಗವಹಿಸ್ತೀವಿ. ಅದು ಮೊಹಮ್ಮದ್ ಕುಂಜರ್ ಬರ್ತಾ ಅಂತ ಹೇಳಿದಾಗ ಬಹಳ ಖುಷಿ ಆಯ್ತು. ಯಾಕಂದ್ರೆ ನಾವು 2-3 ಕಾರ್ಯಕ್ರಮದಲ್ಲ ನಾನು ಭಾಗವಹಿಸಿದ್ದೆ, ನೀವು ಭಾಗವಹಿಸಿದ್ರಿ. ನಿಮ್ಮ ಮಾತು ಕೇಳಲಿಕ್ಕೆ ಕೂಡ ಬಹಳ ಸೊಗಸಾಗಿರ್ತದೆ, ಬಹಳ ಇಂಪಾರ್ಷಿಯಲ್ ಆಗಿರುತ್ತೆ. ನಾನು ಬರುವ ಲೇಟು, ನಾನು ಇವ್ರಿಗೆ ಹೇಳಿದೆ ಮಾನವರಿಗೆ ನಮಗೆ ಕೋರ್ಟಿಗೆ ಹೋಗಿ ಬರಬೇಕು, ಕೋರ್ಟಲ್ಲಿ ವಿರೋಧ ಬರ್ತದೆ, ನಾನು ಬರುವ ಲೇಟ್ ಆಗಿದೆ, ಇದು ಮಾತಾಡಿದ್ರೆ ಹೆಚ್ಚು ಕೇಳಬೇಕು. ನಾನು ಕೆಲವೇ ತಮ್ಮ ಮಾತೇ ಕೇಳಿದೆ. ಇಲ್ಲಿ ಒಟ್ಟಿಗೆಯಾದಂಥ ಪ್ರದೇಶದಲ್ಲಿ ಇದು ಅವಶ್ಯಕತೆ ಇದೆ. ನಮ್ಮ ಮಾತು ನಾವು ಈ ಮಾತು ಹೇಳಿದ್ವಿ, ಪ್ರವಚನ ಮಾಡಿದ್ವಿ, ಅದು ತಿಳ್ಕೊಳ್ಬೇಕು ಮತ್ತು ಅದು ಅರ್ಥ ಮಾಡ್ಕೊಳ್ಬೇಕು ಜೀವನದಲ್ಲಿ. ಸುಮ್ಮನೆ ನಾವು ಮಾತಾಡಿ ಕೇಳ್ಕೊಂಡೋದು ಪ್ರಯೋಜನ ಆಗಲ್ಲ. ಯಾಕಂದ್ರೆ ನೀವು ಈ ಕಮ್ಯುನಲ್ ಬಗ್ಗೆ ಕಮಿಂಗ್ ಟುಗೆದರ್ ಇಸ್ ಅ ಬಿಗಿನಿಂಗ್ ಹೇಳ್ತಾರೆ. ಅಂದರೆ ಒಟ್ಟಿಗೆ ಬರುವುದು ಅದು ಆರಂಭ ಹೇಳ್ತಾರೆ. ನಿಜವಾಗಿ ನಮ್ಮ ಮಾನವರು ನನಗೆ ಆಗಾಗ ಮೆಸೇಜ್ ಕಳಿಸ್ತಾರೆ, ವಾಟ್ಸಪ್ ಮೆಸೇಜ್, ಸರ್ ಬರ್ರಿ ಅಟೆಂಡ್ ಆಗಿರ್ತೀನಿ. ನಾನು 2ನೇದು ಇದು ಸೆಕೆಂಡ್ ಟೈಮ್. ಮೊನ್ನೆ ಒಂದು ರಬ್ಬೈತ ಸಹಾರದ ಇದರ ಕೂಟದಲ್ಲಿ ಭಾಗವಹಿಸಿದ್ದೇನೆ, ಇದು ಸೆಕೆಂಡ್. ಆದರೆ ಮೊನ್ನೆ ಅಷ್ಟೇ ಮೊಹಮ್ಮದ್ ಪೈಗಂಬರ್ ಇದು ಇರೋದಾಗಿದೆ. ಮತ್ತು ಇದು ಹೆಡ್ಡಿಂಗ್ ನೋಡಿದ ತಕ್ಷಣ ಪ್ರವಾದಿ ಮೊಹಮ್ಮದ್ ಅಂದಾಗ ಇದು ಒಂದು ಧರ್ಮದ್ದು ಇಷ್ಟೇ ಮಾತಾಡ್ತಾರೆ. ಬಹುಶಃ ತಿಳ್ಕೊಂಡಿದ್ದಾರೆ ಸರ್. ಆದರೆ ನಾನು ಹೇಳಿದ್ದಲ್ಲ, ಈಗ ಕಮಿಂಗ್ ಟುಗೆದರ್ ಇಸ್ ಅ ಬಿಗಿನಿಂಗ್. ಇಲ್ಲಿ 3 ಧರ್ಮದವರು ಸೇರಿದ್ದಾರೆ. ಧರ್ಮದವರು ಹೇಗೆ ಸೇರಿದ್ದಾರೆ ಅಂದರೆ ಸಮಾಜವಾಗಿ ಬಂದಿದ್ದಾರೆ. ಕ್ರಿಶ್ಚಿಯನ್ರು, ಮುಸ್ಲಿಂ ಮತ್ತು ಹಿಂದೂ ಸಮಾಜ. ಅದೊಂದು ನನ್ನ ವಿಶಿಷ್ಟತೆ ಹೇಳ್ಬೋದು. ಮತ್ತೊಂದಂದರೆ ಸರ್ ಹೇಳಿದ್ರು, ಕ್ವಾಲಿಟಿ ಇಸ್ ನಾಟ್ ಇಂಪಾರ್ಟೆಂಟ್ ಬಟ್ ಕ್ವಾಂಟಿಟಿ ಇಸ್ ಇಂಪಾರ್ಟೆಂಟ್ ಹೇಳಿದ್ರು. ನಮ್ಮ ಸಂಖ್ಯೆ ಇಂಪಾರ್ಟೆಂಟ್ ಅಲ್ಲ, ಸಂಖ್ಯೆಯಲ್ಲಿದ್ದ ಗುಣತ್ವ ಇಂಪಾರ್ಟೆಂಟ್ ಹೇಳಿದ್ರು. ನಾವಿಲ್ಲಿ ಲಿಮಿಟೆಡ್ ಪರ್ಸನ್, ಇಡೀ ಊರವ್ರು ಬರಲಿಲ್ಲ, ಆದರೆ ಇನ್ವೈಟೆಡ್ ಹೇಳ್ತಾರಲ್ಲ, 50 ಜನ ಈಗ ಬಂದಿದ್ದಾರೆ. ಎಲ್ಲರೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಎಲ್ಲ ಮಾನವ ಧರ್ಮ ದೊಡ್ಡದು ಅಂತ ಸಾರುವಂಥ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತಿಸ್ತಾ ಇದ್ದೇನೆ. ಈಗಾಗಲೇ ಮೊಹಮ್ಮದ್ ಕುನ್ನಿಯವರು ಮಾತನಾಡಿದ್ದನ್ನು ಒಂದು ಪ್ರವಾದಿ ಹಾಗೂ ಒಂದು ಗುರುವಿನ ಹಾಗೆ ಒಂದು ಸಮಾಜವನ್ನು ಉತ್ತಮ ಮಟ್ಟಕ್ಕೆ ಕೊಂಡೊಯ್ಯುವಂಥ. ನನ್ನ ಹೆಸರು ಈಶ್ವರ್ ನಾಯ್ಕ್ ಅಂತ, ವಿಸ್ಮಯ ಟಿವಿ ವರದಿಗಾರ. ಸರ್, ನಾನು ಕುರಾನ್ ಓದಿದ್ದೀನಿ ಮತ್ತು ಈ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ನೀವು ಮಾತಾಡಿದಾಗ ನನಗೆ ತುಂಬ ಸಂತೋಷ ಅಂತ ಅನಿಸ್ತದೆ. ತುಂಬ ಸೌಹಾರ್ದಯುತವಾದಂಥ, ಶಾಂತಿಯುತವಾದಂಥ, ಕರುಣೆ ಇರುವಂಥ ಒಂದು ಮನಸ್ಥಿತಿ ಅಂತ ಹೇಳ್ಬೋದು. ಬಟ್ ಈ ನಡುವೆ ಇಸ್ಲಾಮಲ್ಲಿ ಕ್ರೈಮ್ ಆಗಲಿ ಅಥವಾ ಈ ಭಯೋತ್ಪಾದನೆ ಇನ್ನೂ ಜೀವಂತ ಆಗಿ ಇದೆಲ್ಲ ಕೇಳಿದಾಗ, ಅಂದರೆ ಪ್ರವಾದಿ ಮೊಹಮ್ಮದ್ ಅವರ ಒಂದು ಪ್ರವಚನವನ್ನ ಆಸ್ ಇಸ್ಲಾಂ ಆಗಿ ಕೇಳ್ತಾ ಬಂದರೂ ಕೂಡ ಈ ಮನಸ್ಥಿತಿ ಯಾಕಿದೆ ಅನ್ನೋದು ನನ್ನ ಪ್ರಶ್ನೆ. ಮತ್ತು ಈ ಅಂತರ ಈ ಸಮಸ್ಯೆಗಳು ಹೆಚ್ಚಾಗಲಿಕ್ಕೆ ಮೂಲ ಕಾರಣ ಸೋಷಿಯಲ್ ಮೀಡಿಯಾ. ನಮ್ಮ ಮಕ್ಕಳು ಇವತ್ತು ಪುಸ್ತಕಗಳನ್ನು ಓದೋದು, ಆಟ ಆಡೋದು ಇಲ್ಲ. ನೋಡ್ತೀವಿ ಈ ದಿನ ಆ ಮೊಬೈಲ್ಗಳಲ್ಲಿ ಬಹಳಷ್ಟು ಈ ಕೋಮ ಭಾವನೆಯನ್ನು ಕೆರಳಿಸುವ
ಮತ್ತು ನಮ್ಮ ಮಕ್ಕಳನ್ನು ನೈತಿಕವಾಗಿ ಅಧಪತನದಿಂದ ಕರ್ಕೊಂಡು ಹೋಗುವ ವಿದ್ಯಮಾನಗಳು ಹೆಚ್ಚಾಗಿ ನಡೀತಾವೆ. ನಡೆದಿದೆ ಒಂದು ಗ್ರೂಪನ್ನು ಶತ್ರುಗಳಾಗಿ ಇಟ್ಕೊಳ್ಳೋದು ಯಾವಾಗ ನಿಮ್ಮೆಲ್ಲ ದೌರ್ಬಲ್ಯಗಳನ್ನು ಮುಚ್ಚಲಿಕ್ಕೆ ಬೇಕಾಗ್ತದೆ. ಈಗ ನಮ್ಮ ದೇಶದಲ್ಲಿ ನೋಡಿ, ನಿರುದ್ಯೋಗ, ಕಷ್ಟ, ಬೆಲೆ ಏರಿಕೆ, ಇದು ಯಾವುದು ಚರ್ಚೆ ಆಗೋದು ಯಾವುದು? ಹಿಂದೂ, ಮುಸ್ಲಿಂ, ಪಾಕಿಸ್ತಾನ, ಇದು ಹೊರತು ಮೂಲಭೂತ ಸಮಸ್ಯೆಗಳು ಚರ್ಚೆ ಆಗೋದು ಅಂತ ಇಲ್ಲ. ಯಾವ ಚಾನೆಲ್ಗಳಲ್ಲೂ ಚರ್ಚೆ ಆಗೋದಿಲ್ಲ, ಅವರಿಗೆ ಅಗತ್ಯವೂ ಇಲ್ಲ. ನೋಡಿ, ಈ ಇಸ್ಲಾಂ ಮತ್ತು ಭಯೋತ್ಪಾದನೆಗೆ ಇರುವ ಒಂದು ಇಸ್ಲಾಮೋಫೋಬಿಯಾ ಇದೆ ಜಗತ್ತಿನಲ್ಲಿ. ಅದು ಬಿಲಿಯನ್ ಗಟ್ಟಲೆ ಡಾಲರ್ ಖರ್ಚು ಮಾಡಿ ಬೆಳೆಸಲಾದ ಒಂದು ಉದ್ಯಮ ಅದು ಇಸ್ಲಾಮೋಫೋಬಿಯಾ. ಅದರಲ್ಲಿ ಬಾಲಾರ ರಾಜಕೀಯ ಮತ್ತು ಆರ್ಥಿಕ ಕಾರಣಗಳಿವೆ. ಅದಕ್ಕೆ ಸಂಪದ್ಭರಿತವಾದ ಪ್ರದೇಶ ಮಿಡ್ಲ್ ಈಸ್ಟ್ ಎಂಬುದು ಬಹಳ ಸಂಪದ್ಭರಿತ. ಸಿರಿಯಾ, ಇರಾಕ್, ಇರಾನ್, ನೈಸರ್ಗಿಕ ಅಫ್ಘಾನಿಸ್ತಾನ, ಧಾರಾಳ ನ್ಯಾಚುರಲ್ ರಿಸೋರ್ಸಸ್ ಇರುವ ದೇಶ. ಅದೇ ರೀತಿ ಮಿಡ್ಲ್ ಈಸ್ಟ್ ನಮಗೆ ಗೊತ್ತಿದೆ, ಅಪಾರ ಪೆಟ್ರೋಲ್ ಮತ್ತು ಚಿನ್ನ ಸಿಗುವ ಸ್ಥಳ. ಆ ಸ್ಥಳದ ಮೇಲೆ ನಮ್ಮ ನಿಯಂತ್ರಣ ಇರಬೇಕು ಅಂತ ಪಾಶ್ಚಾತ್ಯರು ಅದಕ್ಕೆ ಬೇಕಾದ ಎಲ್ಲ ಯೋಜನೆಗಳನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ಪ್ರತಿಯೊಂದು ದೇಶಗಳಲ್ಲೂ ಸರ್ಕಾರದ ವಿರುದ್ಧ ಅವರೇ ಕೆಲವು ಗ್ರೂಪ್ಗಳನ್ನು ಸ್ಪಾನ್ಸರ್ ಮಾಡುತ್ತಾರೆ, ಶತ್ರುಗಳನ್ನು ಬೆಳೆಸ್ತಾರೆ. ನಮ್ಮ ದೇಶದಲ್ಲಿ ಕೂಡ ಹಾಗೆ ಡಿವೈಡ್ ಆ್ಯಂಡ್ ರೂಲ್ನ ಮೂಲಕ ಆಡಳಿತ ನಡೆಸುವುದು. ನೋಡಿ, ಈ ಅಲ್ ಕಾಯಿದಾ ಒಂದು ದೊಡ್ಡ ಭಯೋತ್ಪಾದಕರು ಅಂತ ಎಲ್ಲ ನಮ್ಮ ಮಾಧ್ಯಮಗಳಲ್ಲಿ ಹೇಳ್ತಾ ಇರ್ತದೆ. ಇತ್ತೀಚೆಗೆ ಒಂದು ಲೆಕ್ಕ ಬಂದಿತ್ತು, ಅಧಿಕೃತವಾದ ಒಂದು ವರದಿ. ಅಲ್ ಕಾಯಿದಾದ ಈ ಗ್ರೂಪಿನಿಂದ ಜಗತ್ತಿನಲ್ಲಿ ನಡೆದ ಕೊಲೆಗಳು 6,000. ಒಟ್ಟು ಇಡೀ ಜಗತ್ತಿನಲ್ಲಿ ಅವರಿಂದಾಗಿ ನಡೆದ ಕೊಲೆಗಳು 6,000. ಆ ಹೆಸರಲ್ಲಿ ಅಫ್ಘಾನ್ನಲ್ಲಿ, ಇರಾಕ್ನಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಜನರನ್ನು ಕೊಂದು ಹಾಕಲಾಗಿದೆ. ಅದರ ಬಗ್ಗೆ ಎಲ್ಲೂ ಚರ್ಚೆ ಆಗುವುದಿಲ್ಲ. ಹಿಟ್ಲರ್ ನೋಡಿ, ಹಿಟ್ಲರ್ 2 ಕೋಟಿ ಜನರನ್ನು ಕೊಂದಿದ್ದಾನೆ. 60 ಲಕ್ಷ ಯಹೂದಿಗಳನ್ನು ಕೊಂದಿದ್ದ ಹಿಟ್ಲರ್ ಯಾವಾಗಲೂ ಒಂದು ಧರ್ಮದ ಚಿಹ್ನೆಯನ್ನು ಪ್ರದರ್ಶಿಸ್ತಾ ಇದ್ದ. ಹಿಟ್ಲರ್ ಒಬ್ಬ ಧರ್ಮ ವಿಶ್ವಾಸಿಯಾಗಿದ್ದ. ನೀವು ಎಲ್ಲಿಯಾದರೂ ಹಿಟ್ಲರ್ನ ಧರ್ಮ ಅಪರಾಧಿ ಸ್ಥಾನದಲ್ಲಿ ನಿಂತದ್ದು ನೋಡಲಿಲ್ಲ. ನಮ್ಮ ದೇಶದಲ್ಲಿ ಕೂಡ ಏನೆಲ್ಲ ಆಗ್ತಾ ಇದೆ, ಎಷ್ಟು ಮಾಬ್ ಲಿಂಚಿಂಗ್ ಆಗ್ತಾ ಇದೆ, ಯಾವುದೆಲ್ಲ ರೀತಿಯ ಹತ್ಯೆಗಳಾಗ್ತಾ ಇದೆ. ನೋಡಿ, ಬಹಳ ಸಿಂಪಲ್ ಲೆಕ್ಕ ಏನೆಂದರೆ, ಅಮೆರಿಕಾದಲ್ಲಿ ಒಂದು ವರ್ಷಕ್ಕೆ 18ರಿಂದ 20,000 ಕೊಲೆ ಆಗ್ತದೆ, ಮರ್ಡರ್ ಆಗ್ತದೆ. ಲೆಕ್ಕ ಇದು, ನೀವು ಬೇಕಾದರೆ ಅಧಿಕೃತವಾಗಿ ಇದನ್ನು ಪರಿಶೀಲಿಸ್ಬೋದು. ಅಮೆರಿಕಾದಲ್ಲಿ ಒಂದು ವರ್ಷಕ್ಕೆ 18ರಿಂದ 20,000 ಮರ್ಡರ್ ಆಗ್ತದೆ. ಭಾರತದಲ್ಲಿ ಒಂದು ವರ್ಷಕ್ಕೆ 50,000ದಷ್ಟು ಮರ್ಡರ್ ಆಗ್ತದೆ. ಸೌದಿ ಅರೇಬಿಯಾದಲ್ಲಿ ಒಂದು ವರ್ಷಕ್ಕೆ ಆಗುವ ಮರ್ಡರ್ 300 ಅಂತ. 300 ಮಾತ್ರ ಮರ್ಡರ್ ಆಗುವುದು ಸೌದಿ ಅರೇಬಿಯಾದಲ್ಲಿ. ಅಂದರೆ ಇದೆಲ್ಲ ವಾಸ್ತವಿಕತೆ. ಇದೆಲ್ಲ ನಮ್ಮ ಮೀಡಿಯಾಗಳು ನಮ್ಮೊಂದಿಗೆ ಹೇಳ್ತಾ ಇಲ್ಲ. ಮೀಡಿಯಾಗಳಲ್ಲಿ ನೋಡಿ, ಯಾವುದು ಮನುಷ್ಯನ ಬದುಕಿಗೆ ಸಂಬಂಧಪಟ್ಟ ಯಾವ ವಿಷಯಗಳು ಚರ್ಚೆ ಆಗುತ್ತೆ, ಅದಕ್ಕೆ ಬಹಳ ದೊಡ್ಡ ಕಾರಣ ಇದೆ. ಒಡೆದು ಆಳುವವರು ಬೇಕಾದಷ್ಟು ಫಂಡ್ ಕೊಡ್ತಾ ಇದ್ದಾರೆ, ಅವರಿಗೆ ಬೇಕಾದ ರೀತಿಯಲ್ಲಿ ಅವರನ್ನು ಉಪಯೋಗಿಸ್ತಾ ಇದ್ದಾರೆ. ಮೊದಲೆಲ್ಲ ಸತ್ಯ ತಿಳಿಯಬೇಕಾದ್ರೆ ನೀವು ಮೀಡಿಯಾ ಹುಡುಕಬೇಕು ಅಂತ ಮಾಧ್ಯಮಗಳನ್ನು ನೋಡಿದರೆ ಸತ್ಯ ತಿಳಿಯುತ್ತದೆ. ಈಗ ಮಾಧ್ಯಮಗಳಲ್ಲಿ ಸತ್ಯವನ್ನು ನೀವು ಹುಡುಕಬೇಕಾಗಿದೆ. ಯಾವುದು ಸತ್ಯ ಅಂತ, ಎಲ್ಲಿಯಾದರೂ ಸತ್ಯ ಇದೆಯಾ ಅಂತ, ಅಂದರೆ ಎಲ್ಲವೂ ಸುಳ್ಳುಗಳೇ ಇರುವುದು. ಈಗ ಪರಿಸ್ಥಿತಿ ಏನೆಂದರೆ, ಮಾಧ್ಯಮಗಳಲ್ಲಿ ಯಾವುದಾದರೂ ಸತ್ಯ ಇದೆಯಾ ಅಂತ ಭೂತ ಕನ್ನಡಿ ಹಿಡ್ಕೊಂಡು ನೋಡಬೇಕಾದ ಅವಸ್ಥೆಯಲ್ಲಿ ನಾವಿರುವುದು. ಅದರಿಂದ ಇಂತಹ ಗೆಟ್ ಟುಗೆದರ್ ಉದ್ದೇಶ ಕೂಡ ಅದು. ನಾವು ಕೂತುಕೊಂಡು ಮಾತಾಡುವಾಗ, ಚರ್ಚೆ ಮಾಡುವಾಗ ನೀವು ಸ್ಟ್ಯಾಟಿಸ್ಟಿಕ್ಸ್ ಅನ್ನೆಲ್ಲ ನೋಡಿ. ನಮ್ಮ ದೇಶದಲ್ಲಿ ಕೂಡ ಇತಿಹಾಸ ಬರೆದವರು ಎಷ್ಟು ಬುದ್ಧಿವಂತರಂದರೆ, ಹಿಂದೂ ಅರಸರು, ಮುಸ್ಲಿಂ ಅರಸರು, ಬ್ರಿಟಿಷರು ಅಂತ ಅವರಿಗಿತ್ತಲ್ಲ ಧರ್ಮ. ಅದ್ಯಾಕೆ ಅವರ ಧರ್ಮ ಹೈಲೈಟ್ ಆಗಲಿಲ್ಲ? ನೀವು ಇಡೀ ಇತಿಹಾಸ ಒಮ್ಮೆ ನೋಡಿ, ಹಿಂದೂ ಅರಸರು, ಮುಸ್ಲಿಂ ಅರಸರು, ಬ್ರಿಟಿಷರು ಅಂತ. ಅಂದರೆ ಬ್ರಿಟಿಷರು ಅಷ್ಟು ಕೆಲಸ ಮಾಡಿದ್ದಾರೆ ನಿಮ್ಮನ್ನು ಡಿವೈಡ್ ಆ್ಯಂಡ್ ರೂಲ್. 1857ಕ್ಕಿಂತ ಮುಂಚೆ ಭಾರತದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಅಂತ ಆಗಿರಲಿಲ್ಲ. ಸಣ್ಣ ಸಣ್ಣ ಪುಟ್ಟ ಇದೆಲ್ಲ ಅದೇ ನಮ್ಮ ಮನೆಯ ಒಳಗೆ ಇರ್ತದೆ. ಅದೇನು ಹಿಂದೂಗಳು ಮತ್ತು ಮುಸ್ಲಿಂಗಳಾದರೆ ಮಾತ್ರ ಗಲಾಟೆ. ಸಣ್ಣ ಪುಟ್ಟ ತಕರಾರುಗಳೆಲ್ಲ ನಮ್ಮ ಮನೆಯೊಳಗೆ ಇರ್ತದಲ್ಲ, ಕುಟುಂಬದಲ್ಲಿ ಇರ್ತದಲ್ಲ, ಅಂಥದ್ದಲ್ಲೇ ಆಗಿರ್ಬೋದು. ಆದರೆ ಒಂದು ದೊಡ್ಡ ಕೋಮು ಗಲಭೆಗಳೆಲ್ಲ 1957 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನು ನಡೀತು, ಅದಕ್ಕಿಂತ ಮುಂಚೆ ಭಾರತದಲ್ಲಿ ಇರಲಿಲ್ಲ. 1857ರಲ್ಲಿ ಒಂದು ದೊಡ್ಡ ಫೋರ್ಸ್ ಆಗಿ ಎಲ್ಲರೂ ಸೇರಿ ಬ್ರಿಟಿಷರ ವಿರುದ್ಧ ದೊಡ್ಡ ಸಮರ ಸಾರಿದಾಗ ಬ್ರಿಟಿಷರು ಅದರಿಂದ ಕಲಿತ ಪಾಠ ಏನೆಂದರೆ, ಇನ್ನು ಇವರನ್ನು ಒಟ್ಟಾಗಿ ಇರಲಿಕ್ಕೆ ಬಿಡಬಾರ್ದು. ಡಿವೈಡ್ ಆ್ಯಂಡ್ ರೂಲ್, ವಿಭಜಿಸಿ ಆಳು. ಅದರ ಮೇಲೆ ಕಥೆ ಕಟ್ಟಲಾಯಿತು.
ಎರಡು ಸಮುದಾಯವನ್ನು ಬೇರ್ಪಡಿಸುವ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು. ಅದರ ಪರಿಣಾಮವು ಇವತ್ತು ಕೂಡ ನಾವು ಅನುಭವಿಸ್ತಾ ಇದ್ದೇವೆ. ಇವತ್ತು ಅದನ್ನು ಮತ್ತಷ್ಟು ಬೆಳೆಸುವ ಕೆಲಸ ಆಗ್ತಾ ಇಲ್ಲ, ಅದನ್ನು ಕಡಿಮೆ ಮಾಡುವ ಕೆಲಸ ಯಾರು ಮಾಡಿದೆ? ಯಾಕಂದ್ರೆ ಅದರಲ್ಲಿ ಲಾಭ ಇದೆ, ಬಹಳ ಸುಲಭ. ಒಬ್ಬ MLA ನೀವು ಎಷ್ಟು ಕಷ್ಟಪಟ್ಟು 5 ವರ್ಷ ಇಡೀ ಬೀದಿಯಲ್ಲಿ ನಿಂತು ಕೆಲಸ ಮಾಡಿ ನಿಮಗೆ ಓಟು ಸಿಗುವುದಿಲ್ಲ. ನೀವೊಂದು 4 ದ್ವೇಷ ಭಾಷಣ ಮಾಡಿ ನಿಮಗೆ ಜನ ಓಟ್ ಹಾಕ್ತಾರೆ. ಸತ್ಯ ಇದು, ನಾವೇನೋ ಇದು ಸುಳ್ಳಲ್ಲ ನಾನು ಹೇಳ್ತಾ ಇದ್ದೀನಿ. ದ್ವೇಷ ಭಾಷಣ ಮಾಡಿ ನೀವು ಮುಸ್ಲಿಮ್ಸನ್ನ ಟಾರ್ಗೆಟ್ ಮಾಡಿ ಇನ್ನು ಲೀಡರ್ ಆಗಬೇಕಾದ್ರೆ ಯಾವುದಾದೊಂದು ಧರ್ಮದವರನ್ನು ದೂಷಿಸಿದ್ರೆ ಸಾಕಿಲ್ಲ, ಅರ್ಹತೆ. ಅಂತ ಒಂದು ಸಮಾಜದಲ್ಲಿ ತಮ್ಮ ರಾಜಕೀಯ ಮತ್ತು ಆರ್ಥಿಕ ಕಾರಣಗಳಿಗಾಗಿ ಶತ್ರುಗಳನ್ನು ಸೃಷ್ಟಿಸುವುದು, ಆರೋಪ ಹೊರಿಸುವುದು, ಇದೆಲ್ಲ ಇವತ್ತು ಮೀಡಿಯಾದಲ್ಲಿ ಬಹಳ, ಮೀಡಿಯಾಗಳು ಕೂಡ ಅದಕ್ಕೆ, ಯಾಕಂದರೆ ಮೀಡಿಯಾಗಳಿಗೆ ಅವರದೇ ಆದ ಆಸಕ್ತಿಗಳಿವೆ, ಅವರದೇ ಆದ ಹಿತಾಸಕ್ತಿ ಇದೆ. ಇವುಗಳ ಆಚೆ ಸತ್ಯ ಏನಿದೆ ಫ್ಯಾಕ್ಟ್. ವೀರಪ್ಪನ್ ಎಷ್ಟು ಜನರನ್ನು ಕೊಂದಿದ್ದಾರೆ, LTTಗಳು ಎಷ್ಟು ಮಂದಿಯನ್ನು ಕೊಂದಿದ್ದಾರೆ, ಆದರೆ ಅವರ ಧರ್ಮ ಎಲ್ಲೂ ಕೂಡ ಚರ್ಚೆ ಆಗಲಿಲ್ಲ. ವ್ಯಕ್ತಿಗಳಿರ್ಬೋದು ಕೆಟ್ಟವರು, ಒಬ್ಬ ವ್ಯಕ್ತಿ ಮಾಡಿದ ಕೆಟ್ಟ ಕೆಲಸಕ್ಕೆ ಈ ಧರ್ಮವನ್ನು, ನಮ್ಮಲ್ಲಿ ಕೂಡ ಹಾಗೆ ಅಲ್ಲ, ಯಾರು ಏನು ಮಾಡಿದ್ರೂ ಸಮಸ್ಯೆ ಆಗುವುದಿಲ್ಲ. ಯಾವುದೋ ಅದರ ಒಂದು ಕೊಲೆ ಆದಾಗ ಅದರಲ್ಲಿ ಯಾವುದೋ ಒಬ್ಬ ಮುಸ್ಲಿಂ ನಾಮ ಇದ್ದರೆ, ಈಗ ನೋಡಿ ಧರ್ಮಸ್ಥಳ ಇಶ್ಯೂ, ಧರ್ಮಸ್ಥಳದಲ್ಲಿ ಸಂತ್ರಸ್ತರು ಮುಸ್ಲಿಮರಲ್ಲ, ಆರೋಪಿಗಳು ಮುಸ್ಲಿಮರಲ್ಲ. ಮುಸ್ಲಿಂ ಸಮುದಾಯಕ್ಕೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ, ಯಾವ ಸಂಬಂಧವೂ ಇಲ್ಲ. ಯಾಕಂದರೆ ಒಂದು ಸಂತ್ರಸ್ತರಾದರೂ ಮುಸ್ಲಿಮರಾಗಿದ್ದರೆ ಸಂತ್ರಸ್ತರು ಮುಸ್ಲಿಮರಲ್ಲ. ಯಾವ ಮುಸ್ಲಿಂ ಹೆಣ್ಣು ಮಕ್ಕಳ ಮೇಲೆ ಏನು ಆರೋಪ ಇಲ್ಲ ಧರ್ಮಸ್ಥಳದಲ್ಲಿ, ಆರೋಪಿಗಳು ಮುಸ್ಲಿಮರಲ್ಲ. ಯಾರೋ ಒಬ್ಬ ಸಮೀರ್ ಬಂದ ಅಂತ ಹೇಳಿ ಮೊನ್ನೆ ಒಬ್ಬ ಟಿವಿಯವರು ನನಗೆ ಬೆಂಗಳೂರಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಹೇಳಿದ್ರು, ಮುಸ್ಲಿಮರೆಲ್ಲ ಫಂಡ್ ಮಾಡ್ತಾ ಇದ್ದಾರೆ, ಗಲ್ಫ್ನಿಂದ ಫಂಡ್ ಬಂದಿದೆ, ನೀವೇನು ಹೇಳ್ತಾ ಇದ್ದೀರಿ ಅಂತ. ಏನು ಉತ್ತರ ಕೊಡಬೇಕು? ಮುಸ್ಲಿಂ ಸಮುದಾಯಕ್ಕೆ ಅದರ ಜೊತೆ ಯಾವ ಸಂಬಂಧ ಇದೆ? ಯಾರೋ ಒಬ್ಬ ಸಮೀರ್ ಇದ್ರೆ ಈ ಸಮೀರ್ ಯಾರು? ಮುಸ್ಲಿಂ ಸಮುದಾಯದ ಪ್ರತಿನಿಧಿ ಏನಲ್ಲ. ಸಮೀರ್ ಯಾರು ಅಂತ ಮುಸ್ಲಿಂ ಸಮುದಾಯಕ್ಕೆ ಗೊತ್ತೇ ಇಲ್ಲ. ಯಾರೋ ಒಬ್ಬ ಯೂಟ್ಯೂಬರ್ ಅಂತ, ಯೂಟ್ಯೂಬರ್ಸ್ಗಳು ಎಷ್ಟಿದ್ದಾರೆ ಸಮಾಜದಲ್ಲಿ? 1000 ಗಟ್ಟಲಿದ್ದಾರಲ್ಲ. ಯಾವುದೋ ಒಬ್ಬ ಯೂಟ್ಯೂಬರ್ ಏನು ಮಾಡಿದ್ದಾನೆ ಅಂತ ಹೇಳಿ ಅದು ಇಡೀ ಒಂದು ಸಮುದಾಯದ ಅದರ ಜವಾಬ್ದಾರಿ ವಹಿಸಬೇಕಂದ್ರೆ ಅದು ಎಂತಹ ನ್ಯಾಯ ಇದಲ್ಲ, ಎಷ್ಟು ಬೂಟಾಟಿಗೆ ನೋಡಿ ಸಮಾಜದಲ್ಲಿ. ಅದರಿಂದ ಇದೆಲ್ಲ ಒಂದು ದೊಡ್ಡ ಬಿಸ್ನೆಸ್, ಇದರ ಹಿಂದೆ ದೊಡ್ಡ ಪೊಲಿಟಿಕಲ್ ಅಜೆಂಡಾ ಇದೆ. ಇಲ್ಲಿ ಒಡೆದು ಆಳುವ ಬಹಳ ದೊಡ್ಡ ಷಡ್ಯಂತ್ರ ಇದೆ. ಇದರಲ್ಲಿ ಸಮುದಾಯವನ್ನು ವಿಭಜಿಸುವ ಕುತಂತ್ರಗಳಿವೆ. ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದೆ ಅಲ್ಲ, ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಈ ದೇಶದಲ್ಲಿ ಬಾಂಬ್ ಸ್ಫೋಟಗಳಾದದ್ದು ವಿಭಜನೆ ಸೃಷ್ಟಿಸಲಿಕ್ಕೆ ಅಂತ ಇತ್ತೀಚೆಗೆ ಒಂದು ದೊಡ್ಡ ಸ್ಟೇಟ್ಮೆಂಟ್ ಬಂದಿದೆ. ಒಬ್ಬ ದೊಡ್ಡ ವ್ಯಕ್ತಿ ಹೇಳಿದ ಮಾತು, ಈ ದೇಶದಲ್ಲಿ ಸ್ಫೋಟಗಳುಂಟಾದದ್ದೇ ಪೋಲರಲೈಸೇಷನ್ ಮಾಡಲಿಕ್ಕೆ, ಧ್ರುವೀಕರಣದ ರಾಜಕೀಯಕ್ಕಾಗಿ ದೇಶದಲ್ಲಿ ಧಾರಾಳ ಸ್ಫೋಟಗಳು ನಡೆದಿದೆ. ಅಂದರೆ ಈ ಸ್ಫೋಟಗಳು ನಡೆಸಿದವರು ಯಾರು ಎಂಬುದು ಇವತ್ತು ಸಾಬೀತಾಗಲಿಲ್ಲ. 10-15 ವರ್ಷ ಜೈಲಿನಲ್ಲಿ ಇಡ್ತಾರೆ, ಬಿಡ್ತಾರೆ. 1000 ಗಟ್ಟಲೆ ಪೇಜಿ ಬರೀತಾರೆ ಅವರ ಮೇಲೆ, ಚಾರ್ಜ್ ಶೀಟ್ ಆಗ್ತದೆ, ಪ್ರೂಫ್ ಕೊಡ್ತಾ ಇಲ್ಲ, ಬಿಡ್ತಾರೆ. ಯಾರು ಮಾಡಿದ್ದಾರೆ, ಸಪೋರ್ಟ್ ಮಾಡುವವರು ಯಾರು, ಫೈನಾನ್ಸ್ ಮಾಡುವವರು ಯಾರು, ಇದೆಲ್ಲ ಊಹಾಪೋಹಗಳು ಮಾತ್ರ ಸಮಾಜದಲ್ಲಿ ಪ್ರಚಾರ ಆಗ್ತದೆ. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಸ್ವಲ್ಪ ಹೆಚ್ಚು ವಿವೇಕದೊಂದಿಗೆ ಆಲೋಚಿಸುವ, ತಿಳಿಯುವ, ಸತ್ಯ ಏನು ಅಂತ ಅರ್ಥ ಮಾಡುವ ಒಂದು ಮಾನಸಿಕತೆಯನ್ನು ಬೆಳೆಸಿಕೊಳ್ಳುವುದಾದರೆ ಸಮಾಜಕ್ಕೆ ಸತ್ಯ ಹೇಳ್ತಾ ಇರಬೇಕು. ನಾವು ಅಂಬೇಡ್ಕರ್ ಹೇಳಿದ್ರಲ್ಲ, ಸತ್ಯ ಹೇಳಿದ್ದೀವಿ, ಇಲ್ಲಾಂದ್ರೆ ಸುಳ್ಳು ವಿಜೃಂಭಿಸ್ತದೆ. ಜನರು ಸುಳ್ಳನ್ನೇ ಸತ್ಯ ಅಂತ ನಂಬಿಬಿಡ್ತಾರೆ. ಇವತ್ತು ಸಮಾಜದ ಶಾಪ, ಸುಳ್ಳನ್ನೇ ಜನ ಸತ್ಯ ಅಂತ ನಂಬುವುದು, ಸುಳ್ಳು ವಿಜೃಂಭಿಸುವುದು, ಸತ್ಯ ಸತ್ತು ಹೋಗುವುದು. ಸತ್ಯೋತ್ತರ ಕಾಲ, ಪೋಸ್ಟ್ ಟ್ರುತ್ ಅಂತ ಈ ಕಾಲದ ಬಗ್ಗೆ ಹೇಳುವುದು. ಸತ್ಯೋತ್ತರ ಕಾಲ ಅಂದರೆ ಸತ್ಯಕ್ಕೆ ಯಾವುದೇ ಪಾತ್ರ ಇಲ್ಲದ ಕಾಲ. ಸುಳ್ಳುಗಳನ್ನೇ ವಿಜೃಂಭಿಸ್ತಾ ಇದೆ. ನೀವು ಸುಳ್ಳು ಹೇಳಿದರೆ ಜನ ಬಹಳ ಬೇಗ ನಂಬಿಬಿಡ್ತಾರೆ. ಆದ್ದರಿಂದ ಸುಳ್ಳುಗಳನ್ನು ದೂರ ಮಾಡಲಿಕ್ಕೆ, ಸತ್ಯ ತಿಳ್ಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಸುಳ್ಳಿಗೆ ಭವಿಷ್ಯ ಎಂಬುದಿಲ್ಲ, ಅದು ಒಂದು ಹಂತದಲ್ಲಿ ಸತ್ತು ಹೋಗಲೇಬೇಕು. ಸತ್ಯಕ್ಕೆ ಮಾತ್ರ ಜಯ ಇರುವುದು, ಎಲ್ಲ ಧರ್ಮಗಳು ಹೇಳಿಕೊಟ್ಟಿರುವುದು. ಆದ್ದರಿಂದ ನಮ್ಮ ಈ ಕಾರ್ಯಕ್ರಮಗಳಲ್ಲಿ ಒಂದು ದೊಡ್ಡ ಉದ್ದೇಶ ಅದು, ನಾವು ಪರಸ್ಪರ ಸತ್ಯವನ್ನು ತಿಳಿಯುವ ಪ್ರಯತ್ನ ಮಾಡಬೇಕು, ಸತ್ಯವನ್ನು ಸಮಾಜಕ್ಕೆ ತಿಳಿಸುವ ಪ್ರಯತ್ನ ಮಾಡಬೇಕು. ಇಲ್ಲಿ ಬಂದು ಕೂತಿರುವವರೆಲ್ಲ ನಿಮಗೆ ಸಮಾಜದಲ್ಲಿ ಏನಿಲ್ಲ ಅಂದ್ರೆ ಒಂದು 50-100 ಮಂದಿ ಮೇಲಾದರೂ ಪ್ರಭಾವ ಬೀರುವ ಸಾಮರ್ಥ್ಯ, ಆ ಸಾಮರ್ಥ್ಯ ಇರುವವರಿಗೆ ಎದುರಿನಲ್ಲಿ ಕೂತ್ಕೊಂಡವರು. ನಾವು ಹೀಗೆ ಮಾತಾಡಬೇಕು ಜನರೊಂದಿಗೆ, ಹೀಗೆ ಸತ್ಯವನ್ನು ತಿಳಿಸುವ ಪ್ರಯತ್ನಗಳು ನಡೆಯುವಾಗ ಖಂಡಿತ ಸಮಾಜ ಬದಲಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಈ ಪ್ರಯತ್ನ ಇದು ಯಶಸ್ಸನ್ನು ಕಾಣಲಿ, ಇನ್ನಷ್ಟು ನಡೆಯಲಿ. ಇಂಥ ಚರ್ಚೆಗಳು ಎಲ್ಲರೂ ಮಾಡೋಣ. ಜಮಾಯತ್ ಇಸ್ಲಾಮಿಯವರು ಮಾತ್ರ ಅಲ್ಲ, ಎಲ್ಲ ಹಿಂದೂ ಸಂಘಟನೆಗಳು, ಸಾಮಾಜಿಕ ಸಂಘಟನೆಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅವಕಾಶಗಳನ್ನು ಬಳಸಿಕೊಂಡು ಇಂತಹ
ವಿಚಾರ ವಿನಿಮಯ ಕಾರ್ಯಗಳು, ಚರ್ಚೆಗಳು ನಡೆಸುವುದಾದರೆ ಸಮಾಜದಿಂದ ಧಾರಾಳ ರೋಗಗಳನ್ನು ಗುಣಪಡಿಸಲಿಕ್ಕೆ ಖಂಡಿತ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಈ ಪ್ರಯತ್ನ ಇನ್ನಷ್ಟು ಮುಂದುವರಿಯಲಿ, ನಿಮ್ಮೆಲ್ಲರ ಸಹಕಾರ ಯಾವಾಗಲೂ ಇರಲಿ ಅಂತ ಹಾರೈಸ್ತಾ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವರ ಶಾಂತಿ ಮತ್ತು ಕರುಣೆ. ಸರ್, ತುಂಬ ಧನ್ಯವಾದಗಳು. ತಾವು ಇಷ್ಟರವರೆಗೆ ನಮ್ಮೊಂದಿಗೆ ಮೌಲ್ಯಗಳ ಬಗ್ಗೆ ಮಾತಾಡಿದಿರಿ, ಸೌಹಾರ್ದತೆಯ ಬಗ್ಗೆ ಮಾತಾಡಿದಿರಿ, ಸಮಾಜದಲ್ಲಿ ಉಂಟಾಗುತ್ತಿರುವ ಒಡಕುಗಳನ್ನು ಯಾವ ರೀತಿಯಾಗಿ ನಾವು ಬಗೆಹರಿಸಬೇಕು ಅನ್ನುವಂಥ ವಿಷಯಗಳ ಕುರಿತು. ಅಲ್ಲದೆ ನಮ್ಮ ಗಣ್ಯ ಅತಿಥಿಗಳು ಕೂಡ ತಮ್ಮ ತಮ್ಮ ಅಮೂಲ್ಯವಾದಂಥ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ, ಸಲಹೆಗಳನ್ನು ನೀಡಿದ್ದಾರೆ, ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮನಬಿಚ್ಚಿ ಮಾತಾಡಿದ್ದೀರಿ, ಇನ್ನೂ ಮನಬಿಚ್ಚಿ ಮಾತಾಡುವಂಥ ಅವಶ್ಯಕತೆ ಇದೆ. ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಮತ್ತೆ ಇಂಥ ಕಾರ್ಯಕ್ರಮಗಳನ್ನು ಮಾಡೋಣ. ಕುಳಿತುಕೊಂಡು ಪರಸ್ಪರ ತಿಳಿಯುವಂಥ ಮತ್ತು ತಿಳಿಯುವಂಥ, ಅರಿಯುವಂಥ ಮತ್ತು ಅರಿತುಕೊಂಡು ಬಾಳುವಂಥ, ತಿಳಿಸಬೇಕು ಮತ್ತು ತಿಳಿದುಕೊಳ್ಬೇಕು. ನಾನು ಮತ್ತೊಬ್ಬರಿಗೆ ತಿಳಿಸಬೇಕು, ಬೇರೆಯಿಂದ ನಾನು ತಿಳಿದುಕೊಳ್ಬೇಕು. ಇಂಥ ಮುಕ್ತ ಚರ್ಚೆಗಳು, ಮುಕ್ತ ಸಂವಾದ ಕಾರ್ಯಕ್ರಮಗಳು ಆಗಾಗ ನಾವು ಮಾಡ್ತಾ ಇರೋಣ. ತಮ್ಮೆಲ್ಲರ ಸಹಕಾರ ಇದರೊಟ್ಟಿಗೆ ಇದೆ ಅಂತೇಳಿ ನಾನು ಭಾವಿಸ್ತಾ, ಬಂದಂಥ ಎಲ್ಲರಿಗೂ ಕೂಡ ನಾನು ಜಮಾತ್ ಇಸ್ಲಾಮಿ ಹಿಂದ್ ಭಟ್ಕಳ ಶಾಖೆ ವತಿಯಿಂದ ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಮೊಹಮ್ಮದ್ ಕುನ್ನಿ ಅವರು ಮಂಗಳೂರಿನಿಂದ ಭಟ್ಕಳಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಜಮಾತ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ, ತಮ್ಮ ಎಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಕೂಡ ತಮಗೆ ನಾನು ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಅರ್ಪಿಸ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ನಾವು ವಿರಾಮವನ್ನು ಹೇಳ್ತಾ ಇದ್ದೇವೆ.